Okay, in the previous class we have derived the three kinematic equations. ಮೂರು kinematic equations ಗಳನ್ನ derive ಮಾಡಿದ್ದು. ಒಂದು v is equal to v naught plus at and ಎರಡನೇದು x is equal to v naught t plus of at square and third one is v square is equal to v naught square plus 2ax. ಈ equations ನ ನೀವು observe ಮಾಡಬಹುದು. In these three equations, first two are time dependent equations, means it depends upon the time ಮೇಲೆ ಡಿಪೆಂಡ್ ಆಗಿದೆ ಇದು. ಬಟ್ ಥರ್ಡ್ ಒನ್ ಇಸ್ ಎ ಟೈಮ್ ಇಂಡಿಪೆಂಡೆಂಟ್ ಈಕ್ವೇಶನ್. ಮೂರನೇದು ಏನಾಗಿದೆ, ಟೈಮ್ ಮೇಲೆ ಡಿಪೆಂಡ್ ಆಗಿರಲ್ಲ. ಈ ಈಕ್ವೇಶನ್ಸ್ಗಳನ್ನ ನಾವು ಈ ಒಂದು ಬಾಡಿ ಮೋಷನನ್ನು ಡಿಸ್ಕ್ರೈಬ್ ಮಾಡೋದು ಯಾವ ಥರ ಮಾಡಿದಾಗ ಈ ಈಕ್ವೇಶನನ್ನು ಯಾವ ಥರ ಬಳಸ್ಕೋಬೇಕು ಅನ್ನೋದನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ವೆನ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಪ್ರಾಬ್ಲಮ್ಸ್ ಐ ವಿಲ್ ಡಿಸ್ಕಸ್ ಅಬೌಟ್ ದಟ್ ಒನ್. ಇವತ್ತಿನ ಕ್ಲಾಸ್ನಲ್ಲಿ ಲಾಸ್ಟ್ ಕಾನ್ಸೆಪ್ಟ್ ಆಫ್ ದಿಸ್ ಚಾಪ್ಟರ್ನ ಡಿಸ್ಕಸ್ ಮಾಡಿ ವಿ ವಿಲ್ ಸ್ಟೆಪ್ ಆನ್ ಟು ದ ನೆಕ್ಸ್ಟ್ ಚಾಪ್ಟರ್ ಇನ್ ದ ನೆಕ್ಸ್ಟ್ ಸೆಕ್ಷನ್. ಓಕೆ, ಈಗ ವಿ ಹ್ಯಾವ್ ಡಿರೈವ್ಡ್ ದ ರಿಲೇಷನ್ ಫಾರ್ ದ ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಬೈ ದ ಬಾಡಿ ಆರ್ ಡಿಸ್ಪ್ಲೇಸ್ಮೆಂಟ್ ಆಫ್ ಎ ಬಾಡಿ ಇನ್ ದ ಟಿ ಸೆಕೆಂಡ್ಸ್. ಓಕೆನಾ, ಅಂದರೆ ಒಂದು ಬಾಡಿ ಇಲ್ಲಿಂದ ಇಲ್ಲಿಗೆ ಎಲ್ಲಿಗೋ ಮೂವ್ ಆಗಿದೆ, ಇಟ್ಸ್ ಕವರ್ಸ್ ಡಿಸ್ಪ್ಲೇಸ್ಮೆಂಟ್ ಆಫ್ ಎಕ್ಸ್ ಫ್ರಮ್ ಇಟ್ ಈಸ್ ಟೇಕಿಂಗ್ ಎ ಟೈಮ್ ಆಫ್ ಟಿ ಸೆಕೆಂಡ್ಸ್. ಅಂದರೆ ಇಲ್ಲಿಂದ ಇಲ್ಲಿ ಕವರ್ ಮಾಡೋಕ್ಕೆ ಟಿ ಸೆಕೆಂಡ್ ಅಷ್ಟು ಟೈಮನ್ನು ತಗೋತಾ ಇದೆ ಇಲ್ಲಿ. ಹಂಗಾದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ಬಾಡಿ ಇಲ್ಲಿಂದ ಇಲ್ಲಿಗೆ ಮೂವ್ ಆಗಿದೆ, ಇಟ್ ಈಸ್ ಟೇಕಿಂಗ್ ಎ ಟೈಮ್ ಆಫ್ 5 ಸೆಕೆಂಡ್ಸ್. 5 ಸೆಕೆಂಡನ್ನು ಟೋಟಲ್ ಟೈಮ್ ತಗೊಂಡಿದೆ. ಈಗ ನನಗೆ 5ನೇ ಸೆಕೆಂಡಲ್ಲಿ ಎಷ್ಟು ಬೇಕು ಅಂದರೆ ಈಗ ಫಾರ್ ಎಕ್ಸಾಂಪಲ್ ಇದು ಮೊದಲನೇ ಸೆಕೆಂಡು, ಇದು 2ನೇ ಸೆಕೆಂಡು, ಇದು 3ನೇ ಸೆಕೆಂಡು, ಇದು 4ನೇ ಸೆಕೆಂಡು, ಇದು 5ನೇ ಸೆಕೆಂಡು. ಇದು ಮೊದಲನೇ ಸೆಕೆಂಡಲ್ಲಿ, 2ನೇ ಸೆಕೆಂಡಲ್ಲಿ, 3ನೇ ಸೆಕೆಂಡಲ್ಲಿ, 4ನೇ ಸೆಕೆಂಡಲ್ಲಿ, 5ನೇ ಸೆಕೆಂಡಲ್ಲಿ ಕವರ್ ಮಾಡಿದೆ. ಟೋಟಲ್ ಇಲ್ಲಿಂದ ಇಲ್ಲಿಗೆ ಬರೋ ಅಷ್ಟರಲ್ಲಿ 5 ಸೆಕೆಂಡ್ಗಳಾಗಿದೆ ಅಂತ ಅನ್ಕೊಳ್ಳೋದಾದ್ರೆ, ಈಗ ನನಗೆ 5ನೇ ಸೆಕೆಂಡಲ್ಲಿ ಎಷ್ಟು ಬೇಕು ಅಂದರೆ ಈ ಟೋಟಲ್ ವ್ಯಾಲ್ಯೂಲಿ 4 ಸೆಕೆಂಡ್ ಡಿಸ್ಟೆನ್ಸ್ನ ಮೈನಸ್ ಮಾಡಿದ್ರೆ, ಅಂದರೆ x5ಅಲ್ಲಿ x4 ಮಾಡಿದ್ರೆ ನಮಗೆ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇನ್ 5th ಸೆಕೆಂಡ್ ಸಿಗುತ್ತಾ? ಅದೇ ತರ ಇನ್ನೊಂದು ಉದಾಹರಣೆನ ತಗೊಳ್ಳೋದಾದ್ರೆ, ಬಾಡಿ ಕವರ್ಸ್ ಎ ಸರ್ಟೈನ್ ಡಿಸ್ಟೆನ್ಸ್ ಇನ್ 10 ಸೆಕೆಂಡ್. 10 ಸೆಕೆಂಡಲ್ಲಿ ಡಿಸ್ಟೆನ್ಸ್ನ ಕವರ್ ಮಾಡಿದೆ. ನನಗೆ 10ನೇ ಸೆಕೆಂಡ್ನಲ್ಲಿ ಎಷ್ಟು ಡಿಸ್ಟೆನ್ಸ್ನ ಕವರ್ ಮಾಡಿದೆ ಬೇಕು. ಅಲ್ಲಿಗೆ ಏನು ಮಾಡಬೇಕು, 10 ಸೆಕೆಂಡ್ ಡಿಸ್ಟೆನ್ಸ್ನ 9 ಸೆಕೆಂಡ್ ಅಷ್ಟನ್ನ ಕಳೆದಾಕಿದ್ರೆ ಯು ವಿಲ್ ಗೆಟ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇನ್ 10th ಸೆಕೆಂಡ್. ಅದೇ ಥರ n ಸೆಕೆಂಡಲ್ಲಿ ಎಷ್ಟು ಡಿಸ್ಟೆನ್ಸ್ ಇದೆಯೋ ಅದರಲ್ಲಿ n-1th ಸೆಕೆಂಡನ್ನು ನಾವು ಮೈನಸ್ ಮಾಡಿದ್ರೆ ವಿ ವಿಲ್ ಗೆಟ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇನ್ n ಸೆಕೆಂಡ್. ಅಂದರೆ ಈ ಪರ್ಟಿಕ್ಯುಲರ್ ಟೈಮ್ನಲ್ಲಿ, ಅಂದರೆ 5ನೇ ಸೆಕೆಂಡಲ್ಲಿ, 10ನೇ ಸೆಕೆಂಡಲ್ಲಿ, nth ಸೆಕೆಂಡಲ್ಲಿ ಎಷ್ಟು ಡಿಸ್ಟೆನ್ಸನ್ನು ಕವರ್ ಮಾಡುತ್ತೆ ಅನ್ನೋದು ನಮ್ಗೇನಾಗುತ್ತೆ ಗೊತ್ತಾಗುತ್ತೆ. ಅಲ್ಲಿಗೆ ಏನು ಮಾಡ್ಬೇಕು, ನಾವೀಗ ಎಷ್ಟು ಸೆಕೆಂಡಲ್ಲಿ ಬೇಕೋ ಅದರಿಂದ -1 ತೆಗಿತಾ ಬರಬೇಕು. ಈಗ ನಮ್ಮ ಹತ್ರ ಒಂದು ರಿಲೇಷನ್ ಇದೆ, ಏನಂತ, xn ಇಸ್ ಈಕ್ವಲ್ ಟು xt ಇಸ್ ಈಕ್ವಲ್ ಟು ವಿ ಗಾಟ್ ಎ ರಿಲೇಷನ್ ಏನಂತ, v naught t ಪ್ಲಸ್ ಆಫ್ at ಸ್ಕ್ವೇರ್ ಅನ್ನೋ ಒಂದು ರಿಲೇಷನ್ ಇದೆ. ಅಂದರೆ ಟೋಟಲ್ ಟಿ ಸೆಕೆಂಡ್ಸ್ ಅಲ್ಲಿ ಒಂದು ಆಬ್ಜೆಕ್ಟ್ ಎಷ್ಟು ಡಿಸ್ಟೆನ್ಸ್ ಅನ್ನ, ಡಿಸ್ಪ್ಲೇಸ್ಮೆಂಟ್ ಅನ್ನ ಕವರ್ ಮಾಡಿದೆ ಅನ್ನೋದು ಗೊತ್ತಾಗುತ್ತೆ. ಈಗ ನನಗೇನು ಬೇಕು, ಐ ವಾಂಟ್ ಟು ನೋ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇನ್ nth ಸೆಕೆಂಡ್. nth ಸೆಕೆಂಡ್ ಬೇಕು. ಹಂಗಾದ್ರೆ ನಾವೇನ್ ಮಾಡಬೇಕು, nth ಸೆಕೆಂಡ್ ಬೇಕು ಅಂದ್ರೆ xn ಅಲ್ಲಿ xn-1 ಕ್ಯಾನ್ಸಲ್ ಮಾಡಬೇಕಾ? ಹಂಗಾದ್ರೆ ಫಸ್ಟ್ ಏನ್ ಮಾಡಿ, ಚೂಸ್ ಆರ್ ಪುಟ್ t is equal to n. ಅಲ್ಲಿಗೆ ಏನಾಗುತ್ತೆ, xn ಸಿಗುತ್ತೆ. xn is equal to v naught n. t ಜಾಗದಲ್ಲಿ ಏನಾಗ್ತಾ ಇದೀನಿ, n ಆಗ್ತಾ ಇದೀನಿ, ಪ್ಲಸ್ ಹಾಫ್ a n ಸ್ಕ್ವೇರ್. ಟಿ ಜಾಗದಲ್ಲಿ ಅಗೈನ್ ವಿ ಆರ್ ಪುಟ್ಟಿಂಗ್ t is equal to n. ಅದೇ ತರ ಏನ್ ಮಾಡಿ, ಈಗ ನಮ್ಗೆ n-1 ಬೇಕಲ್ವಾ, ಅಗೈನ್ ಪುಟ್, ಲೆಟ್ ಇಟ್ ಬಿ ಈಕ್ವೇಶನ್ ನಂಬರ್ 1, ಪುಟ್ t is equal to n-1. ಅಲ್ಲಿಗೆ ಏನಾಗುತ್ತೆ, ಇದು t xn-1 is equal to v naught. ಟಿ ಜಾಗದಲ್ಲಿ ಏನ್ ಹಾಕ್ಬೇಕು, n-1 ಹಾಕ್ಬೇಕು, n-1 ಪ್ಲಸ್ ಹಾಫ್ a, ಟಿ ಜಾಗದಲ್ಲಿ ಅಗೈನ್ n-1 ಹೋಲ್ ಸ್ಕ್ವೇರ್, ಟಿ ಸ್ಕ್ವೇರ್ n-1 ಹೋಲ್ ಸ್ಕ್ವೇರ್. ಅಲ್ಲಿಗೆ ಏನು ಮಾಡ್ತೀನಿ, ಅಬ್ರಿವೇಟ್ ಮಾಡ್ತಾ ಬರ್ತೀನಿ. ವಾಟ್ ಹ್ಯಾಪನ್ಸ್, ಏನಾಗುತ್ತೆ, ಅಗೈನ್ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ವಿ ನಾಟ್ ಪ್ಲಸ್ ಇಂಟು ಮೈನಸ್ ವಿ ನಾಟ್ ಇಂಟು 1 ಇಸ್ ಈಕ್ವಲ್ ವಿ ನಾಟ್ ಎನ್, ವಿ ನಾಟ್ ಇಂಟು 1 ಇಸ್ ಈಕ್ವಲ್ ಟು 1 ವಿ ನಾಟ್ ಆಗುತ್ತೆ. ಬರೀ ವಿ ನಾಟ್ ಅಂತ ಬರ್ಕೊಳ್ಳೋಣ, ಪ್ಲಸ್ ಹಾಫ್ ಎನ ಅದೇ ಥರ ಬರ್ಕೊಂಡು a-b ಹೋಲ್ ಸ್ಕ್ವೇರ್ ಇದೆ. ವಾಟ್ ಈಸ್ ಅಬ್ರಿವೇಷನ್ ಆಫ್ a-b ಹೋಲ್ ಸ್ಕ್ವೇರ್? a-b ಹೋಲ್ ಸ್ಕ್ವೇರ್ ಏನಂತ ಬರೀಬೋದು, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಅಂತ ಬರ್ಕೊಳ್ಳೋದಾದ್ರೆ ಅಲ್ಲಿಗೆ ಏನಾಗುತ್ತೆ, ಇದು a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, 1 ಸ್ಕ್ವೇರ್ ಅಂದರೆ 1, ಓಕೆನಾ, -2 ಇಂಟು n ಇಂಟು 1.
ಅಲ್ಲಿಗೆ ಅಬ್ರಿವೇಟ್ ಮಾಡ್ದು n-1 ಅನ್ನು ಎಕ್ಸ್ಪ್ಯಾಂಡ್ ಮಾಡ್ದು. ಅಲ್ಲಿಗೆ ಎನ್ ವಿ ನಾಟ್ ಆಯಿತು ಮೈನಸ್ ವಿ ನಾಟ್ ಪ್ಲಸ್ ಒಳಗಡೆ ಮಲ್ಟಿಪ್ಲೈ ಮಾಡ್ತೀನಿ ಆಫ್ ಎ ಇಂಟು ಎನ್ ಸ್ಕ್ವೇರ್ ಪ್ಲಸ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಫ್ ಎ ಇಂಟು 1 ಮಾಡಿದ್ರು ಅಷ್ಟು ಒಂದೇ ಬಿಟ್ರು ಒಂದೇ, ಓಕೆನಾ. ಪ್ಲಸ್ ಇಂಟು ಮೈನಸ್ ಮೈನಸ್ ಆಯಿತು. ಹಾಫು 2 ಏನಾಗುತ್ತೆ, ಹಾಫ್ ಎನ ಹಂಗೆ ಬರ್ಕೋತೀನಿ ಇಂಟು 2n 1 ಬರೋದ್ರು ಒಂದೇ ಬಿಟ್ರು ಒಂದೇ ಮಲ್ಟಿಪ್ಲಿಕೇಶನ್ 2 ಗೆಟ್ಸ್ ಕ್ಯಾನ್ಸಲ್ಡ್. ಅಲ್ಲಿಗೆ ಏನಾಗುತ್ತೆ ವಿ ನಾಟ್ ಇಂಟು ಎನ್ ಮೈನಸ್ ವಿ ನಾಟ್ ಪ್ಲಸ್ ಆಫ್ ಎ ಎನ್ ಸ್ಕ್ವೇರ್ ಪ್ಲಸ್ ಆಫ್ ಎ ಮೈನಸ್ ಎ ಎನ್ ಆಯಿತು. ದಿಸ್ ಈಸ್ ದ ಲೆಟ್ ಇಟ್ ಬಿ ಇದು ಈ x-1 ಲೆಟ್ ಇಟ್ ಬಿ ಈಕ್ವೇಶನ್ ನಂಬರ್ 2. ಈಗೇನು ಮಾಡ್ಬೇಕು ನಾನೀಗ nth ಸೆಕೆಂಡಲ್ಲಿ ಎಷ್ಟು ಡಿಸ್ಟೆನ್ಸನ್ನು ಕವರ್ ಮಾಡಿರೋದು ಬೇಕು ನನಗೆ. n-ನಲ್ಲಿ n-1 ಮೈನಸ್ ಮಾಡಬೇಕು, ಓಕೆನಾ. xn ಏನಿದೆ ವಿ ನಾಟ್ ಎನ್ ಪ್ಲಸ್ ಆಫ್ ಎ ಎನ್ ಸ್ಕ್ವೇರ್ ಮೈನಸ್ ಇಲ್ಲಿ ಮೈನಸ್ ಆಫ್ xn-1 ಇದೆ, ಹಂಗಾರೆ ಮೈನಸನ್ನು ಒಳಗಡೆ ಮಲ್ಟಿಪ್ಲೈ ಮಾಡ್ತಾ ಬರ್ತೀನಿ. ಪ್ಲಸ್ ಇಂಟು ಮೈನಸ್ ಮೈನಸ್ ವಿ ನಾಟ್ ಎನ್ ಮೈನಸ್ ಇಂಟು ಮೈನಸ್ ಪ್ಲಸ್ ವಿ ನಾಟ್ ಮೈನಸ್ ಇಂಟು ಪ್ಲಸ್ ಮೈನಸ್ ಆಫ್ ಎ ಎನ್ ಸ್ಕ್ವೇರ್ ಮೈನಸ್ ಇಂಟು ಪ್ಲಸ್ ಅಗೈನ್ ಮೈನಸ್ ಆಫ್ ಎ ಮೈನಸ್ ಇಂಟು ಮೈನಸ್ ಪ್ಲಸ್ ಎ ಎನ್. ಗೊತ್ತಾಗ್ತಾ ಇದೆಯಾ? ದೇರ್ ಫೋರ್ ಅಲ್ಲಿಗೆ ಯಾವ ಥರ ಮಾಡಿದೆ ಅಗೈನ್ ಲುಕ್ ಯೋ ಮೈನಸ್ ಆಫ್ ಎಕ್ಸ್ ಎನ್ ಇದೆ ಮೈನಸ್ ಇಂಟು ಪ್ಲಸ್ ಮೈನಸ್ ವಿ ನಾಟ್ ಎನ್ ಮೈನಸ್ ಇಂಟು ಮೈನಸ್ ಪ್ಲಸ್ ವಿ ನಾಟ್ ಮೈನಸ್ ಇಂಟು ಪ್ಲಸ್ ಅಗೈನ್ ಮೈನಸ್ ಆಫ್ ಎ ಎನ್ ಸ್ಕ್ವೇರ್ ಮೈನಸ್ ಇಂಟು ಪ್ಲಸ್ ಅಗೈನ್ ಮೈನಸ್ ಆಫ್ ಎ ಮೈನಸ್ ಇಂಟು ಮೈನಸ್ ಪ್ಲಸ್ ಎ ಎನ್. ಗಾಟ್ ಇಟ್? ಅಲ್ಲಿಗೆ ಇನ್ನೂ ಎಕ್ಸ್ಪ್ಯಾಂಡ್ ಏನು ಟರ್ಮ್ ಕ್ಯಾನ್ಸಲ್ ಆಗುತ್ತೆ, ಪ್ಲಸ್ ವಿ ನಾಟ್ ಎನ್ ಮೈನಸ್ ವಿ ನಾಟ್ ಎನ್ ಪ್ಲಸ್ ಆಫ್ ಎನ್ ಸ್ಕ್ವೇರ್ ಮೈನಸ್ ಆಫ್ ಎನ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಅಲ್ಲಿಗೆ ವಿ ಗಾಟ್ ವಿ ನಾಟ್ ಅಗೈನ್ ಇಲ್ಲೇನು ಉಳಿದಿದೆ ಮೈನಸ್ ಆಫ್ ಎ ಪ್ಲಸ್ ಎ ಎನ್ ಉಳಿತು. ಇದಕ್ಕೇನು ಮಾಡ್ತೀನಿ ಅಗೈನ್ ವಿ ವಿಲ್ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ 2. ಯಾಕೆ ಇಲ್ಲಿ ಹಾಫನ್ನು ಕಾಮನ್ ತೆಗಿಬೇಕು, ನಾವು ಇಲ್ಲಿ ಹಾಫ್ ಇಲ್ಲ, ಅದಕ್ಕೆ ಹಾಫನ್ನ ಮಲ್ಟಿಪ್ಲೈ ಮಾಡ್ತೀನಿ ಹಾಫನ್ನು ಡಿವೈಡ್ ಮಾಡ್ತಾ ಇದೀನಿ, ಅಂದರೆ 2ನ ಮಲ್ಟಿಪ್ಲೈ ಮಾಡ್ತಾ ಇದೀನಿ 2ನ ಡಿವೈಡ್ ಮಾಡ್ತಾ ಇದೀನಿ. ಅಲ್ಲಿಗೆ ವಿ ಗಾಟ್ ಎ ರಿಲೇಷನ್ ವಿ ನಾಟ್ ಪ್ಲಸ್ ಅಲ್ಲಿಗೆ 2a ಕಾಮನ್ ಇದೆ 2a ಕಾಮನ್ ತೆಗಿತೀನಿ 2 ಹೋಯ್ತು a ಹೋಯ್ತು ಅಲ್ಲಿಗೆ n/2 ಉಳ್ಕತ್ತಿಲ್ಲಿ ಪ್ಲಸ್ ಇರೋದನ್ನು ಫಸ್ಟ್ ಬರ್ಕೋತಾ ಇದ್ದೀನಿ ಅಷ್ಟೇ. ಮೈನಸ್ ಆಫ್ ಎ ಹೋಯ್ತು ಇನ್ ರಿಮೈನಿಂಗ್ 1. This is the expression for the distance traveled in nth second. ಅಂದರೆ ಪರ್ಟಿಕ್ಯುಲರ್ ಇನ್ಸ್ಟೆಂಟ್ ಆಫ್ ಟೈಮಲ್ಲಿ ಎಷ್ಟು. ಇಲ್ಲಿ ಎನ್ ಅಂದ್ರೆ ಏನು ಟೈಮ್, ಅಂದರೆ ನಿಮ್ಗೆ ಎಷ್ಟನೇ ಸೆಕೆಂಡ್ ಬೇಕು ಪುಟ್ ದ ವ್ಯಾಲ್ಯೂ ಆಫ್ ಎನ್. ಎ ಅಂದ್ರೇನು ಆಕ್ಸಲರೇಷನ್, ವಿ ನಾಟ್ ಅಂದ್ರೇನು ಇನಿಷಿಯಲ್ ವೆಲಾಸಿಟಿ. ಯಾವ ಟೈಮ್ನಲ್ಲಿ ನಿಮಗೆ ಆ ಡಿಸ್ಟೆನ್ಸ್ ಎಷ್ಟು ಇದೆ ಅಂತ ಗೊತ್ತಾಗಬೇಕು, ಸಬ್ಸ್ಟಿಟ್ಯೂಟ್ ಮಾಡಿ ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ದಟ್ ಒನ್. ಓಕೆ, ಇನ್ನೊಂದ್ಸರಿ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ನೋಡಿ. ಈಗ ಒಂದು ಬಾಡಿ ಒಂದು ಸರ್ಟೈನ್ ಡಿಸ್ಟೆನ್ಸನ್ನು ಕವರ್ ಮಾಡ್ತಾ ಇದೆ. ಸರ್ಟೈನ್ ಡಿಸ್ಟೆನ್ಸಲ್ಲಿ ಅಂದರೆ ನಥಿಂಗ್ ಬಟ್ ಪ್ರತಿ ಸೆಕೆಂಡ್ನಲ್ಲೂ ಎಷ್ಟೆಷ್ಟೋ ಡಿಸ್ಟೆನ್ಸನ್ನು ಕವರ್ ಮಾಡುತ್ತೆ. ನನಗೇನು ಬೇಕು, ಯಾವುದೋ ಒಂದು ಪರ್ಟಿಕ್ಯುಲರ್ ಟೈಮ್ನಲ್ಲಿ ಎಷ್ಟು ಡಿಸ್ಟೆನ್ಸನ್ನು ಕವರ್ ಮಾಡಿದೆ. ಈಗ 5ನೇ ಸೆಕೆಂಡಲ್ಲಿ ಎಷ್ಟು ಡಿಸ್ಟೆನ್ಸನ್ನು ಕವರ್ ಮಾಡಿದೆ ಅಂದರೆ 5 ಸೆಕೆಂಡಲ್ಲಿ 4 ಸೆಕೆಂಡ್ ಮೈನಸ್ ಮಾಡಿದ್ರೆ ವಿಲ್ ಗೆಟ್ ಅ ವ್ಯಾಲ್ಯೂ ಆಫ್ ಡಿಸ್ಟೆನ್ಸ್ ಇನ್ 5th ಸೆಕೆಂಡ್. ಅದೇ ಥರ 10th ಸೆಕೆಂಡ್ ಬೇಕು, 10th ಸೆಕೆಂಡಲ್ಲಿ 10 ಸೆಕೆಂಡ್ಸಲ್ಲಿ 9 ಸೆಕೆಂಡನ್ನು ಮೈನಸ್ ಮಾಡಿದ್ರೆ ವಿಲ್ ಗೆಟ್ ವ್ಯಾಲ್ಯೂ ಆಫ್ ಡಿಸ್ಟೆನ್ಸ್. ಅಂದರೆ ಎಷ್ಟರಲ್ಲಿ ಬೇಕೋ ಅದಕ್ಕಿಂತ ಒಂದು ಕಮ್ಮಿ ಇರೋದನ್ನ ಮೈನಸ್ ಮಾಡ್ತಾ ಬರಬೇಕು. ಹಂಗಾರೆ ಎಂತಲ್ಲಿ ಬೇಕು ಅಂದ್ರೆ ಏನು ಮಾಡಬೇಕು, ಎನ್ನಲ್ಲಿ n-1 ಮೈನಸ್ ಮಾಡಿದ್ರೆ ವಿಲ್ ಗೆಟ್ ವ್ಯಾಲ್ಯೂ ಆಫ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇನ್ n ಸೆಕೆಂಡ್. ಅಂದರೆ ಪರ್ಟಿಕ್ಯುಲರ್ ಟೈಮ್ನಲ್ಲಿ ಎಷ್ಟು ಡಿಸ್ಟೆನ್ಸನ್ನು ಟ್ರಾವೆಲ್ ಮಾಡ್ತಾ ಇದೆ ಅನ್ನೋದು ಬೇಕು. ಅದಕ್ಕೋಸ್ಕರ ಏನು ಮಾಡ್ತೀವಿ, ವಿ ವಿಲ್ ಚೂಸ್ ದ ಕೈನಮ್ಯಾಟಿಕ್ ಈಕ್ವೇಷನ್ x = v0t + half a t square ಅನ್ನೋ ಒಂದು ರಿಲೇಷನ್ ಅನ್ನು ತಗೋತೀವಿ. ಅಲ್ಲಿಗೆ ನನಗೇನು ಮಾಡಬೇಕು, ಒಂದ್ಸರಿ t = n ಕೊಡ್ತೀನಿ, ಒಂದ್ಸರಿ t = n-1 ಕೊಡ್ತೀನಿ, ಎರಡನ್ನೂ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. t = n ಕೊಟ್ಟಾಗ v0t ಜಾಗದಲ್ಲಿ n ಪ್ಲಸ್ ಆಫ್ ಎ ಎನ್, ಟಿ ಜಾಗದಲ್ಲಿ ಅಗೈನ್ n ಸ್ಕ್ವೇರ್ ಆಯಿತು. ಅಗೈನ್ ವಿ ಆರ್ ಸಬ್ಸ್ಟಿಟ್ಯೂಟಿಂಗ್ t = n-1 ಕೊಡ್ತೀನಿ. ಅಲ್ಲಿಗೆ v0t ಜಾಗದಲ್ಲಿ v0 n-1 ಪ್ಲಸ್ ಆಫ್ ಎ ಇಂಟು ಟಿ ಸ್ಕ್ವೇರ್ ಜಾಗದಲ್ಲಿ n-1 ಹೋಲ್ ಸ್ಕ್ವೇರ್ ಬರದೆ. ಅಬ್ರಿವೇಷನ್ ಮಾಡೋದಾದ್ರೆ a - b ಹೋಲ್ ಸ್ಕ್ವೇರ್ ಫಾರ್ಮಲ್ ಇದೆ. a - b ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಆಯಿತು. ಇದನ್ನು ಎಕ್ಸ್ಪ್ಯಾಂಡ್ ಮಾಡೋದಾದರೆ a ಸ್ಕ್ವೇರ್ ಅಂದರೆ ನಥಿಂಗ್ ಬಟ್ ಎ ಜಾಗದಲ್ಲಿ n ಇದೆ n ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಬಿ ಜಾಗದಲ್ಲಿ 1 ಐತೆ, ಅಗೈನ್ 1 ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಮೈನಸ್ 2ab ನಥಿಂಗ್ ಬಟ್ 2n × 1 ಇಸ್ ಈಕ್ವಲ್ ಟು 2n ಆಯಿತು. ಅಗೈನ್ ಈಗ ಒಳಗಡೆ ಮಲ್ಟಿಪ್ಲೈ ಮಾಡ್ತಾ ಬಂದರೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಯಿತು, ಆಫ್ ಎ ಇಂಟು n ಸ್ಕ್ವೇರ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಫ್ ಎ ಇಂಟು 1 ಇಸ್ ಈಕ್ವಲ್ ಟು ಆಫ್ ಎನೆ, ಅದಕ್ಕೆ ಆಫ್ ಎನೆ ಅಂತ ಬರ್ಕೊಂಡಿದ್ದೀನಿ. ಅಗೈನ್ ಪ್ಲಸ್ ಇಂಟು ಮೈನಸ್ ಮೈನಸ್ ಆಫ್ ಎ ಇಂಟು 2n, 2 ಗೆಟ್ಸ್ ಕ್ಯಾನ್ಸಲ್, ಎ ಎನ್ ಆಗುತ್ತೆ ಅಲ್ಲಿಗೆ. ಅಗೈನ್ ಅಲ್ಲಿಗೆ
ಇದು ಅಬ್ರಿವೇಷನ್ ಮಾಡಿ ಬರ್ಕೊಳ್ಳೋದಾದ್ರೆ ಈ ತರ ಬಂತು. ವಿ ವಿಲ್ ಕಾಲ್ ಇಟ್ ಆಸ್ ಈಕ್ವೇಶನ್ ನಂಬರ್ 2. ಹಂಗಾರೆ xn ಸೆಕೆಂಡ್ ಬೇಕು ಅಂದ್ರೆ xn ಅಲ್ಲಿ ನಾವೇನ್ ಮಾಡಬೇಕು, xn ಮೈನಸ್ 1 ಅನ್ನ ಕ್ಯಾನ್ಸಲ್ ಮಾಡ್ತಾ ಬರಬೇಕು. ಫೈನ್, ಫಸ್ಟ್ xn ಬರ್ಕೊಂಡಿದ್ದೀನಿ. ದಿಸ್ ಈಸ್ xn ಮೈನಸ್ 1ಗೆ ಮೈನಸ್ ಅನ್ನ ಮಲ್ಟಿಪ್ಲೈ ಮಾಡಬೇಕು. ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್, ಮೈನಸ್ ಇಂಟು ಪ್ಲಸ್ ಮೈನಸ್, ಮೈನಸ್ ಇಂಟು ಪ್ಲಸ್ ಅಗೈನ್ ಮೈನಸ್, ಮೈನಸ್ ಇಂಟು ಮೈನಸ್ ಅಗೈನ್ ಪ್ಲಸ್. ಗಾಟ್ ಇಟ್. ಅಲ್ಲಿಗೆ V0 ಏನು ಕ್ಯಾನ್ಸಲ್ ಆಗುತ್ತೆ, ಆಫ್ ಎ ಏನು ಕ್ಯಾನ್ಸಲ್ ಆಗುತ್ತೆ, ಉಳಿಯೋದೇನಂಗಾರೆ V0 ಉಳಿಯುತ್ತೆ, ಜೊತೆಗೆ ಮೈನಸ್ ಆಫ್ ಎ ಉಳಿಯುತ್ತೆ, ಪ್ಲಸ್ ಎ ಏನು ಉಳಿಯುತ್ತೆ. ಏನು ಕಾಮನ್ ತೆಗಿಬೋದಲ್ಲಿ, ಏನ 2 ಏನ ಕಾಮನ್ ತೆಗಿಬೇಕು. ನಿಮಗೆ ಇಲ್ಲಿ 2 ಇಲ್ಲ, ಸಾರಿ ಆಫ್ ಏನ ಕಾಮನ್ ತೆಗ್ದಿರೋದು ನಾವಿಲ್ಲಿ, ಸಾರಿ ಇಲ್ಲಿ ಟೂ ಎನ ಕಾಮನ್ ತೆಗ್ದಿಲ್ಲ, a/2 ಕಾಮನ್ ತೆಗ್ದೀನಿ. a/2 ಕಾಮನ್ ತೆಗೆದ್ರೆ ಇಲ್ಲಿ 2n ಉಳಿತು, n/2 ಅಲ್ಲ 2n ಉಳಿತು. a/2 ನ ಕಾಮನ್ ತೆಗೆದ್ರೆ 2n ಉಳಿತು, 2n ಬರ್ಕೊಂಡಿದ್ದೀನಿ. ಆಫ್ ಎ ನ ಕಾಮನ್ ತೆಗ್ದೀನಿ, ಆಫ್ ಎ ಹೋಯ್ತು, ಅಲ್ಲಿಗೆ ಉಳಿದಿದ್ದೇನು 1 ಮಾತ್ರ. ಹಂಗಾರೆ ವಿ ಗಾಟ್ ಎ ರಿಲೇಷನ್ xnth is equal to V0 plus a/2 into 2n minus 1. This is the expression for the distance traveled in n second. ಇಲ್ಲಿ n ಅನ್ನೋದೇನು ಆ ಪರ್ಟಿಕ್ಯುಲರ್ ಇನ್ಸ್ಟೆಂಟ್ ಆಫ್ ಟೈಮ್, ಅಂದ್ರೆ ಆ nth ಸೆಕೆಂಡ್ ಅಲ್ಲಿ ಎಷ್ಟು ಡಿಸ್ಟೆನ್ಸ್ ಅನ್ನ ಕವರ್ ಮಾಡಿದೆ. ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಕೊಡೋದಾದ್ರೆ, ಒಂದು ಬಾಡಿ ಮೂವ್ ಆಗ್ತಾ ಇದೆ ವಿತ್ ಇನಿಷಿಯಲ್ ವೆಲಾಸಿಟಿ 10 ಮೀಟರ್ ಪರ್ ಸೆಕೆಂಡ್ ಅಂಡ್ ಎಷ್ಟು ಫೈನಲ್ ಆಗಿ ಎಷ್ಟಿದೆಯೋ ನಮಗೆ ಬೇಡ, ಓಕೆನಾ. ಇಟ್ ಈಸ್ ಟೋಟಲ್ ಡಿಸ್ಟೆನ್ಸ್ ಅನ್ನ 5 ಸೆಕೆಂಡ್ ಅಲ್ಲಿ 10 ಮೀಟರ್ ಅನ್ನ ಕವರ್ ಮಾಡಿರುತ್ತೆ. ನಂಗೆ 5ನೇ ಸೆಕೆಂಡ್ ನಲ್ಲಿ ಎಷ್ಟು ಡಿಸ್ಟೆನ್ಸ್ ಅನ್ನ ಕವರ್ ಮಾಡಿರ್ಬೇಕು. ಇದು 5 ಇಲ್ಲಿಂದ ಇಲ್ಲಿಗೆ ಮೂವ್ ಆಕೆ A to B ಮೂವ್ ಆಕೆ 5 ಸೆಕೆಂಡ್ ಕವರ್ ಆಗಿದೆ. ಹಂಗಾರೆ ನಾವೇನ್ ಮಾಡ್ಬೇಕು, ಫಸ್ಟ್ 5ನೇ ಸೆಕೆಂಡ್ ಅಲ್ಲಿ ಬೇಕು ಅಂದ್ರೆ xn ಗೆ ಫಾರ್ಮುಲಾ ಇದೆ, ಏನಂತ, V0 ಪ್ಲಸ್ a/2 2n ಮೈನಸ್ 1. ಇಲ್ಲಿ ಆಕ್ಸಲರೇಷನ್ ಫಸ್ಟ್ ತಿಳ್ಕೋಬೇಕು ನಾವು. ಆಕ್ಸಲರೇಷನ್ ತಿಳ್ಕೋಬೇಕು ಅಂದ್ರೆ ವಿ ಹ್ಯಾವ್ ಟು ಚೂಸ್ ದ ಇಕ್ವೇಶನ್. ಯಾವ ತರ ಮಾಡಬೇಕು, ವಿ ವಿಲ್ ಡಿಸ್ಕಸ್ ವೆನ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಪ್ರಾಬ್ಲಮ್ಸ್, ಓಕೆನಾ. ಸದ್ಯಕ್ಕೆ ಇದೊಂದು ರಿಲೇಷನ್ ಅನ್ನ ತಿಳ್ಕೊಂಡಿರಿ. ವಾಟ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇನ್ n ಸೆಕೆಂಡ್. V0 plus a/2 into 2n minus 1, where n is the time. A is nothing but acceleration, V0 is nothing but initial velocity, right. ಇದ್ರ ಜೊತೆಗೆ ಇನ್ನೊಂದು ಲಾಸ್ಟ್ ಕಾನ್ಸೆಪ್ಟ್ ಇದೆ, ನಥಿಂಗ್ ಬಟ್ ರಿಲೇಟಿವ್ ವೆಲಾಸಿಟಿ. ರಿಲೇಟಿವ್ ವೆಲಾಸಿಟಿ ಕಾನ್ಸೆಪ್ಟ್ ಅಂದ್ರೆ ಅರ್ಥ, ಫಾರ್ ಎಕ್ಸಾಂಪಲ್ ರಿಲೇಟ್ ಅಂದ್ರೆ ಏನು, ಒಂದಕ್ಕೆ ಇನ್ನೊಂದನ್ನ ಕಂಪೇರ್ ಮಾಡ್ತಾ ಇರೋದು. ಫಾರ್ ಎಕ್ಸಾಂಪಲ್ ಈಗ ಒಂದು ಬಾಡಿ ಪರ್ಟಿಕ್ಯುಲರ್ ಯಾವುದೋ ಒಂದು ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇದೆ. ನೀವು ಬೈಕಲ್ಲೇ ಈ ತರ ನೀವೊಂದು ಬೈಕಲ್ಲಿ ಹಿಂಗ್ ಮೂವ್ ಆಗ್ತಾ ಇದ್ದೀರಾ, ಇನ್ನೊಂದು ಬೈಕ್ ಏನಾಗುತ್ತೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಬರುತ್ತೆ. ನೀವೆಷ್ಟೋ 60 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಮೂವ್ ಆಗ್ತಾ ಇರ್ತೀರಾ, ಇವನು 60 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಮೂವ್ ಆಗ್ತಾ ಇರ್ತಾನೆ. ಬಟ್ ಇವನು 60 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಮೂವ್ ಆಗ್ತಾ ಇರೋದು ನಿಮಗೆ 60 ಕಾಣಿಸಲ್ಲ. ಇಟ್ ಅಪಿಯರ್ಸ್ ಟು ಬಿ ಮೋರ್. ಫಾಸ್ಟ್ ಆಗಿ ಮೂವ್ ಆಗೋಗುತ್ತೆ, ಫಾಸ್ಟ್ ಆಗಿ ಅಪೋಸ್ ಮಾಡ್ಕೊಂಡು ಹೊಂಟೋಗುತ್ತೆ ನಮ್ನ. ಆಗೇನಾಗ್ತಾ ಇದೆ, ಇಲ್ಲಿ ಮೂವ್ ಆಗ್ತಾ ಇರೋದೇ ಒಂದು, ನಮಗ್ ಕಾಣಿಸ್ತಾ ಇರೋದೇ ಒಂದು. ದೇರ್ ಇಸ್ ಎ ಆಪರೆಂಟ್ ಚೇಂಜ್ ಇನ್ ದ ಅಪಿಯರೆಂಟ್ ವ್ಯಾಲ್ಯೂ, ಅಂದ್ರೆ ನಮಗ್ ಕಾಣಿಸ್ತಾ ಇರೋಂಥ ವ್ಯಾಲ್ಯೂ ಚೇಂಜ್ ಆಗಿದೆ. That value is nothing but relative value. Velocity of one body with respect to another body. Relative velocity ಅಂದ್ರೇನು, velocity of one body with respect to another body. ಅಂದ್ರೆ ಒಂದು ಬಾಡಿ ವೆಲಾಸಿಟಿನ ಇನ್ನೊಂದು ಬಾಡಿ ನಿಂತು ಅಬ್ಸರ್ವ್ ಮಾಡ್ತಾ ಇರೋದು. ಆ ಎರಡು, ಫಾರ್ ಎಕ್ಸಾಂಪಲ್ ನಾನು ನಿಂತಿದ್ರೆ ನನಗೆ ಎಷ್ಟಿದೆಯೋ ಅಷ್ಟೇ ಕಾಣಿಸುತ್ತೆ, ಬಿಕಾಸ್ ದ ಅಬ್ಸರ್ವರ್ ಈಸ್ ಅಟ್ ರೆಸ್ಟ್. ಅದೇ ನಾನು ಮೂವ್ ಆಗ್ತಾ ಇದೆ, ಇಟ್ ಅಪಿಯರ್ಸ್ ಮೋರ್ ವ್ಯಾಲ್ಯೂ ಆರ್ ಲೆಸರ್ ವ್ಯಾಲ್ಯೂ. ಯಾವ ತರ, ಇಲ್ಲಿ 2 ಕೇಸ್ ಇದೆ. ಒಂದು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ಬೇಕಾದ್ರೆ, ಇನ್ನೊಂದು A and B ಈ ತರ ಮೂವ್ ಆಗ್ತಾ ಇರ್ತಾನೆ ಅಂತ ತಿಳ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಕೊಡೋದಾದ್ರೆ, ಇವನು 60 ಕಿಲೋಮೀಟರ್ ಪರ್ ಅವರ್ ಅಲ್ಲೇ ಮೂವ್ ಆಗ್ತಾ ಇದ್ದಾನೆ, ಇವನು 60 ಕಿಲೋಮೀಟರ್ ಪರ್ ಅವರ್ ಅಲ್ಲೇ ಮೂವ್ ಆಗ್ತಾ ಇದ್ದಾನೆ. ನಿಮ್ಗೆ ಸರೌಂಡಿಂಗ್ ನೋಡ್ಲಿಲ್ಲ ಅಂದ್ರೆ ಏನ್ ಗೊತ್ತಾಗುತ್ತೆ, ನೀವಿಬ್ರು ರೆಸ್ಟ್ ಅಲ್ಲಿ ಇದ್ದೀರಿ. ಯಾಕೆ, ಜೊತೆಲೇ ಹೋಗ್ತಾ ಇದ್ದೀರಿ. ನೀವು ಸುತ್ತಮುತ್ತ ನೋಡಿದಾಗ ಗೊತ್ತಾಗುತ್ತೆ ನೀವಿಬ್ರು ಮೂವ್ ಆಗ್ತಾ ಇದ್ದೀರಾ ಅಂತ. ಸುತ್ತಮುತ್ತ ನೋಡ್ದಾನೆ ನಿನ್ಗೆ ಅವ್ನು ನೋಡ್ಕೊತಾ ಇದ್ರೆ ಇಟ್ ಅಪಿಯರ್ಸ್ ಟು ಬಿ 0 ಕಿಲೋಮೀಟರ್ ಪರ್ ಅವರ್. ಅಂದ್ರೆ ಇಬ್ರು ಮೂವ್ ಆಗ್ತಾ ಇಲ್ಲ, ಇಬ್ರು ಸ್ಟೇಷನರಿ ಆಗಿದ್ದೀರಾ, ಇಬ್ರು ಕಾನ್ಸ್ಟೆಂಟ್ ಆಗಿದ್ದೀರಾ ಅನ್ನೋದು ಗೊತ್ತಾಗುತ್ತೆ. ಹಂಗಾದ್ರೆ ಇಲ್ಲಿ ಇಬ್ರು ಮೂವ್ ಆಗ್ತಾ ಇದ್ದಾರೆ, ಬಟ್ ಇಟ್ ಅಪಿಯರ್ಸ್ ಟು ಬಿ 0 ಕಿಲೋಮೀಟರ್ ಪರ್ ಅವರ್. ಯಾಕೆ, ಇಬ್ರು ಒಂದೇ ಸ್ಪೀಡ್ ಅಲ್ಲಿ ಒಂದೇ ಡೈರೆಕ್ಷನ್ ಮೂವ್ ಆಗ್ತಾ ಇದ್ದೀರಾ.
ಈ ಥರದ ಕೇಸಲ್ಲಿ ಏನಾಗುತ್ತೆ, ವೆಲಾಸಿಟಿ ವಿ ಎ ಬಿ ಈಸ್ ನಥಿಂಗ್ ಬಟ್ ವಿ ಎ ಮೈನಸ್ ವಿ ಬಿ ಆಗುತ್ತೆ. ವೆಲಾಸಿಟಿ ಆಫ್ ಎ ವಿತ್ ರೆಸ್ಪೆಕ್ಟ್ ಟು ಬಿ. ಇದನ್ನ ಯಾವ ಥರ ಓದಬೇಕು, ವೆಲಾಸಿಟಿ ಆಫ್ ಎ ವಿತ್ ರೆಸ್ಪೆಕ್ಟ್ ಟು ಬಿ ಅಂತಾನೆ ಓದಬೇಕು. ಫಸ್ಟ್ ಯಾವ್ದು ಬರ್ದಿರ್ತಾರೋ ಅದನ್ನ ಬಿ ಎಲ್ಲಿ ನಿಂತ್ಕೊಂಡು, ಇಲ್ಲಿ ನಾವು ಮೆಷರ್ ಮಾಡ್ತಾ ಇರೋದು ಎ, ಎಲ್ಲಿ ನಿಂತಿದ್ದೀವಿ ನಾವ್ಯಾರು, ಬಿ. ಓಕೆನಾ, ವೆಲಾಸಿಟಿ ಆಫ್ ಎ ವಿತ್ ರೆಸ್ಪೆಕ್ಟ್ ಟು ಬಿ. ಹಂಗಾರೆ ವಿ ಬಿ ಎ ಬರೆಯೋದಾದ್ರೆ ವೆಲಾಸಿಟಿ ಆಫ್ ಬಿ ವಿತ್ ರೆಸ್ಪೆಕ್ಟ್ ಟು ಎ. ಇಲ್ಲಿ ಬಿ ನ ಮೆಷರ್ ಮಾಡ್ತಾ ಇದೀವಿ ಎ ಅಲ್ಲಿ ನಿಂತ್ಕೊಂಡು. ಇದನ್ನ ಯಾವ ತರ ಬರೀಬೇಕು, ವಿ ಬಿ ಮೈನಸ್ ವಿ ಎ. ಫಸ್ಟ್ ಇರೋದು ಫಸ್ಟ್, ಸೆಕೆಂಡ್ ಇರೋದು ಸೆಕೆಂಡ್. ಅಂದ್ರೆ ಇಲ್ಲಿ ಏನಾಗ್ತಾ ಇದೆ, ವೆಲಾಸಿಟಿ ಡಿಪ್ಲೀಟ್ ಆಗ್ತಾ ಇದೆ, ಅಂದ್ರೆ ಕಡಿಮೆ ಆಗ್ತಾ ಇದೆ. ಗೊತ್ತಾಗ್ತಾ ಇದೆಯಾ? ಆದ್ರೆ ಇಲ್ಲೇನಾಗ್ತದೆ, ಇಟ್ ಅಪಿಯರ್ಸ್ ಟು ಬಿ ಮೋರ್, ಇನ್ಕ್ರೀಸ್ ಆಗುತ್ತೆ. ಇಲ್ಲಿ ಯಾವ ತರ ಇನ್ಕ್ರೀಸ್ ಆಗುತ್ತೆ, ವಿ ಎ ಬಿ ಯಾವ ತರ ಕಾಣಿಸ್ತಿದೆ ನಿಮ್ಗೆ, ವಿ ಎ ಪ್ಲಸ್ ವಿ ಬಿ ಈ ತರ ಕಾಣಿಸುತ್ತೆ. ಅಂದ್ರೆ ಇಲ್ಲಿ 60 km/h ಹೋಗ್ತಾ ಇರೋದು, ಇಟ್ ಅಪಿಯರ್ಸ್ ಟು ಬಿ 120 km/h. ಯಾಕೆ 120, ನೀವು 60 ಆಡ್ ಆಗುತ್ತೆ ಅದು. ಅದೇ ವಿ ಬಿ ಎ ಬರಿಬೇಕಾದ್ರೆ ನಾವು ಯಾವ ತರ ಬರಿತೀವಿ, ವಿ ಬಿ ಎ ಇಸ್ ಈಕ್ವಲ್ ಟು ವಿ ಬಿ ಪ್ಲಸ್ ವಿ ಎ, ನಥಿಂಗ್ ಬಟ್ ವಿ ಎ ಪ್ಲಸ್ ವಿ ಬಿ. ಅಡಿಷನಲಿ ಯಾವ ತರ ಕಾಂಪಿಟೇಟಿವ್ ರೂಲ್ ಅಪ್ಲೈ ಆಗುತ್ತೆ, ಬಟ್ ಸಬ್ಸ್ಟ್ರಾಕ್ಷನ್ ಅಲ್ಲಿ ಕಾಂಪಿಟೇಟಿವ್ ರೂಲ್ ಅಪ್ಲೈ ಆಗಲ್ಲ. ಕಾಂಪಿಟೇಟಿವ್ ಅಂದ್ರೆ ಏನು, ಎಕ್ಸ್ ಪ್ಲಸ್ ವೈ ಕ್ಯಾನ್ ಬಿ ರಿಟರ್ನ್ ಆಸ್ ವೈ ಪ್ಲಸ್ ಎಕ್ಸ್, ಉಲ್ಟಾ ಬರೆಯೋದು. ಇದನ್ನ ಕಾಂಪಿಟೇಟಿವ್ ಲಾ ಅಂತ ಕರಿತೀವಿ. ಇದೇನಾದ್ರು ಅಪ್ಲಿಕೇಬಲ್ ಆಗೋದು ಎಲ್ಲಿ, ಅಡಿಷನ್ ಅಲ್ಲಿ. ಅದೇ ಮಲ್ಟಿಪ್ಲಿಕೇಶನ್ ಅಲ್ಲಿ ವಿ ಎ ಮೈನಸ್ ವಿ ಬಿ ಕೆನಾಟ್ ಬಿ ರಿಟರ್ನ್ ಆಸ್ ವಿ ಬಿ ಮೈನಸ್ ವಿ ಎ. ಈ ತರ ಬರೆಯಕ್ಕಾಗಲ್ಲ ನಾವು, ಇಲ್ಲಿ ಕಾಂಪಿಟೇಟಿವ್ ಲಾ ಅಪ್ಲೈ ಆಗಲ್ಲ. ಓಕೆನಾ, ಇಲ್ಲಿ ಈ ತರ ಬರೆಯಕ್ಕಾಗಲ್ಲ, ಬಟ್ ಇಯರ್ ವಿ ಕ್ಯಾನ್ ಅಪ್ಲೈ ದ ಕಾಂಪಿಟೇಟಿವ್ ರೂಲ್. ಗಾಟ್ ಇಟ್? ಅಲ್ಲಿಗೆ ಆಪೋಸಿಟ್ ಡೈರೆಕ್ಷನ್ ಹೋಗ್ಬೇಕಾದ್ರೆ ವೆಲಾಸಿಟಿ ಆಡ್ ಆನ್ ಆಗುತ್ತೆ, ಇದು ಸೇಮ್ ಡೈರೆಕ್ಷನ್ ಹೋಗ್ಬೇಕಾದ್ರೆ ವೆಲಾಸಿಟಿ ಡಿಕ್ರೀಸ್ ಆಗುತ್ತೆ. ದೇರ್ ಇಸ್ ಎ ಡಿಕ್ರೀಸ್ ಇನ್ ದ ವೆಲಾಸಿಟಿ. ದಟ್ ಡಿಕ್ರೀಸ್ ಇಸ್ ನಥಿಂಗ್ ಬಟ್ ಅಲ್ಲಿ ಆಗ್ತಾ ಇರೋದು ಈ ಬಾಡಿ ವೆಲಾಸಿಟಿ ಡಿಕ್ರೀಸ್ ಆಗ್ತಾ ಇಲ್ಲ, ನಮ್ಗೆ ಇಟ್ ಅಪಿಯರ್ಸ್ ಟು ಬಿ ಡಿಕ್ರೀಸ್ಡ್. ಆ ವೆಲಾಸಿಟಿನ ಏನಂತ ಕರಿತೀವಿ, ರಿಲೇಟಿವ್ ವೆಲಾಸಿಟಿ ಅಂತ ಕರಿತೀವಿ. ವಾಟ್ ಯು ಮೀನ್ ಬೈ ರಿಲೇಟಿವ್ ವೆಲಾಸಿಟಿ, ವೆಲಾಸಿಟಿ ಆಫ್ ಒನ್ ಬಾಡಿ ವಿತ್ ರೆಸ್ಪೆಕ್ಟ್ ಟು ಅನದರ್ ಬಾಡಿ. ಗಾಟ್ ಇಟ್? ಓಕೆನಾ, ಅಲ್ಲಿಗೆ ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್ ಅನ್ನೋ ಒಂದು ಚಾಪ್ಟರು ಇಲ್ಲಿಗೆ ಮುಗಿಯುತ್ತೆ. ಓಕೆನಾ, ಏನಾದರೂ ಡೌಟ್ಸ್ ಇದ್ರೆ ಯು ಕ್ಯಾನ್ ಕಾಲ್ ಮೀ. ಐ ಹ್ಯಾವ್ ಎ ನಂಬರ್ ಇನ್ ದ ವಾಟ್ಸಪ್ ಗ್ರೂಪಲ್ಲಿ ನಿಮಗೆ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ಕೇಳಿ, ಆ್ಯಂಡ್ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ಸೆಷನ್.